हाय फ्रेंड्स, एचडीटी मोबाइल रिपेयर एंड ट्रेनिंग इंस्टीट्यूट के निमेला स्वागत है। सो मेरा सभी भाई को एचडीटी मोबाइल रिपेयर एंड ट्रेनिंग इंस्टीट्यूट को स्वागत है। आज मेरे पास क्लास चल रहा था I2C का, यानी डीएसओ से कैसे चेक करना है I2C में क्लास चल रहा था, तो इसको एक वीडियो बना रहा हूँ। ಸೊ ಡಿಎಸ್ಒದಲ್ಲಿ I2C ಹೇಗೆ ಚೆಕ್ ಮಾಡೋದು ಅಥವಾ ಇದನ್ನ ಯಾವ ತರ ಡಿಕೋಡ್ ಮಾಡೋದು ಅಂತ ಇವತ್ತು ಕ್ಲಾಸ್ ನಡೀತಾ ಇದೆ, ಹೌದಾ? ಚಲೋ ಟಿಕ್. ಇದು ಡಿಎಸ್ಒ ಮುಖಾಂತರ ಎಲ್ಲ ಸಿಗ್ನಲ್ ಗಳು ಚೆಕ್ ಆಗ್ತಾ ಇದೆಯಾ? ಒಂದು ಐಡಿಯಾ ಬರ್ತಾ ಇದೆಯಾ? ಚಲೋ ಟಿಕ್. ಆನ್ ಗೆ ಬೇಕಾಗಿರೋ ವೋಲ್ಟೇಜ್ ಗಳು ಯಾವ, ಆನ್ ಆದ್ಮೇಲೆ ಹುಟ್ಟೋ ವೋಲ್ಟೇಜ್ ಗಳು ಯಾವ, ಎಲ್ಲ ಐಡಿಯಾ ಇದೆಯಾ? ಚಲೋ ಠೀಕ್. ಇವಾಗ ಇದು ಪ್ರೋಟೋಕಾಲ್ ನಾವು ಚೆಕ್ ಮಾಡ್ತಾ ಇದೀವಿ. ಯಾವ್ದು I2C ಇರ್ಬೋದು, I2S ಇರ್ಬೋದು, SPI ಇರ್ಬೋದು, EVIO ಇರ್ಬೋದು, ಕನ್ನಡ ಪ್ರತಿಯೊಂದು ರೀಸೆಟ್ ಸಿಗ್ನಲ್ ಇರ್ಬೋದು ಅಥವಾ PWM ಇರ್ಬೋದು, ನೋಡಿದ್ರೆ ಎಲ್ಲಾನು. ಸೊ ಇವತ್ತು I2C ಸೆಕ್ಷನ್ ಏನ್ ನಡೀತಾ ಇದೆ, ಕ್ಲಾಸ್ ನಡೀತಾ ಇದೆ, ಕರೆಕ್ಟಾ? ಪ್ರೋಟೋಕಾಲ್ ಏನ್ ವರ್ಕ್ ಆಗುತ್ತೆ, ಅಕಸ್ಮಾತ್ I2C ಏನಾದ್ರು ಶಾರ್ಟ್ ಆದ್ರೆ ಏನಾಗುತ್ತೆ, ಲೋಗೋ ರಿಸ್ಟಾರ್ಟ್ ಆಗುತ್ತೆ, ಕನ್ನಡ ಏನಾಗುತ್ತೆ, ಲೋಗೋದಲ್ಲಿ ಹ್ಯಾಂಗ್ ಆನ್ ಲೋಗೋ ಆಗುತ್ತೆ, ಏನಾಗುತ್ತೆ, ಹ್ಯಾಂಗ್ ಆನ್ ಲೋಗೋ ಆಗುತ್ತೆ. ಇದನ್ನ ಕೂಡ ನಾನು ಆಲ್ರೆಡಿ ತೋರಿಸ್ತೀನಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಇವಾಗ ನಾವು ಸಿಂಪಲ್ ಆಗಿ ನಾವು ಮಾಡ್ತಿರೋದು ಏನಂತ ಹೇಳಿದ್ರೆ I2C ನ ಚೆಕ್ ಮಾಡ್ತೀವಿ. CPU ನಾನು ನಿಮಗೆ ಹೇಳಿದ್ದೆ, ನಿಮಗೆ ಮದರ್ ಬೋರ್ಡ್ ಅಲ್ಲಿ CPU ಏನ್ ಮಾಡುತ್ತೆ, ಫಸ್ಟ್ ಹಾರ್ಡ್ವೇರ್ ಪಾರ್ಟ್ ನ ಚೆಕ್ ಮಾಡುತ್ತೆ ಅಂತ ಹೇಳಿದ್ದೀನಲ್ವಾ? ಸೊ ಇವಾಗ ಅದನ್ನ ಪ್ರೂಫ್ ಮಾಡೋ ಟೈಮ್ ಬಂದಿದೆ. I2C ಮುಖಾಂತರ ನಾನು ಏನ್ ಹೇಳಿದ್ದೀನಿ ನಿಮ್ಗೆ ಎಲ್ಲ ನಿಮ್ಗೆ ಆಲ್ರೆಡಿ ತೋರಿಸಿದೀನಿ. ಸೊ ಇದೊಂದು ಮಾತ್ರ ನಾವು ವಿಡಿಯೋ ಮಾಡ್ತಾ ಇರೋದು, ಕನ್ನಡ. क्या I2C के थ्रू तो सभी हार्डवेयर पार्ट को क्या करेगा, चेक करेगा. इसको प्रूफ करेंगे हम आज. ಏನ್ ಮಾಡಿ ಇದನ್ನ ಏನ್ ಮಾಡೋಣ, ಪ್ರೂಫ್ ಮಾಡೋಣ. ಸೊ ನನ್ನ ಹತ್ರ ಇದೆ ಒಂದು ಮೊಬೈಲ್ 5 I2C ನಾನು ಆಲ್ರೆಡಿ ಕನೆಕ್ಟ್ ಮಾಡಿದೀನಿ. ಟೆಸ್ಟಿಂಗ್ ನನ್ನ ಮದರ್ ಬೋರ್ಡ್ ಇದೆ, ಹೇಗಿದೆ ಇದು टेस्टिंग मदर बोर्ड ಇದೆ. ಸೊ ಇದರಲ್ಲಿ ನಾನು ಏನ್ ಮಾಡ್ತಾ ಇದೀನಿ, I2C ಕನೆಕ್ಟ್ ಮಾಡಿದ್ದೀನಿ. I2C को कैसे कनेक्ट करना आपको दिखाया हुआ है ऑलरेडी. I2C ನ ಯಾವ ತರ ಕನೆಕ್ಟ್ ಮಾಡ್ಬೇಕು ಅಂತ ಹೇಳಿ ತೋರಿಸಿದೀನಾ? ಚಲೋ. ಸೊ DSO ರೀಗಲ್ದು ಸೊ ಯಾವ ತರ ಸೆಟಪ್ ಮಾಡ್ಕೋಬೇಕು ಅಂತ ಹೇಳಿದಿನ. I2C ಗೆ ಯಾವ ತರ, ಅಥವಾ ನಮ್ಮ PWM ಯಾವ ತರ, ವೋಲ್ಟೇಜ್ ಗೆ ಯಾವ ತರ, I2S ಗೆ ಯಾವ ತರ, ಅದಾದ್ಮೇಲೆ ನಮ್ಮ SPI ಗೆ ಯಾವ ತರ, ಪ್ರೋಟೋಕಾಲ್ ಗೆ ಡಿಫ್ರೆಂಟ್ ಪ್ರೋಟೋಕಾಲ್ ಗೆ ಡಿಫ್ರೆಂಟ್ ಟೈಪ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಸೆಟ್ಟಿಂಗ್ ಮಾಡ್ಬೇಕು. ಎಲ್ಲ ಆಟೋದಲ್ಲಿ ಇದ್ರೆ ನಡೆಯಲ್ಲ. ಎಲ್ಲ ಆಟೋದಲ್ಲಿ ಇದ್ರೆ ನಡೀತಾ ಇಲ್ಲ. ಅದಕ್ಕೋಸ್ಕರ ನಾರ್ಮಲ್ ಮೋಡ್ ಇದೆ, ಆಟೋ ಮೋಡ್ ಇದೆ, ಸಿಗ್ನಲ್ ಮೋಡ್ ಇದೆ, 3 ತರ ಮೋಡ್ ಇದೆ. ಅದಕ್ಕೋಸ್ಕರ ಸೆಟಪ್ ನ ಮಾಡ್ಬೇಕಾಗುತ್ತೆ. सो 3 टाइप का सेटअप है आपके पास. क्या है, सिग्नल मोड, ऑटो मोड, नॉर्मल मोड, है ना? तो कौन सा सिग्नल या कौन सा नॉर्मल क्या है करके आने के लिए अपने पास आप कांटेक्ट ले सकते हैं. नीचे आने वाला नंबर से कॉल करके ट्रेनिंग ले सकते हैं. सो अभी क्या बात है, ಇವತ್ತೇನು ನಡೀತಾ ಇದೆ ಅಂತ ಹೇಳಿದ್ರೆ I2C ನ ಚೆಕ್ ಮಾಡಿ ನಾನು ಸೆಟ್ ಏನ್ ಮಾಡ್ತಾ ಇದೀನಿ, ಆನ್ ಮಾಡ್ತಾ ಇದೀನಿ. ಸೊ ನಾನು ಏನು ಮಾಡ್ತಿಲ್ಲ, ಟ್ರಿಗರ್ ಮಾಡ್ತಾ ಇದೀನಿ ಸೀದಾ. ಸೊ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಮ ಏನ್ ಸಿಗ್ತಾ ಇದೆ, ಮೊಬೈಲ್ ಟ್ರಿಗರ್ ಆಗ್ತಾ ಇದೆ. ಟ್ರಿಗರ್ ಆದಾಗೆ ಲೋಗೋದಲ್ಲಿ ಇದ್ದಂಗೆನೆ ಇದೇನ್ ಬರ್ತಾ ಇದೆ, ಇಲ್ಲಿ ಲೋಗೋ ನೋಡಿ, ಇಲ್ಲಿ ಲೋಗೋದಲ್ಲಿ ಇದೆ. ನಾನು ಮೊಬೈಲ್ ತೆಗಿತಾ ಇದೀನಿ, ಕಾಣಿಸ್ತಿದೆ ಎಲ್ಲರಿಗೂ? ಸೊ ಈ ಲೋಗೋ ಹೋಗೋದೊಳಗೇನೆ ಇದೇನ್ ಮಾಡ್ಬೇಕು, ಮೊಬೈಲ್ ಒಂದ್ಸಲಿ ಟಚ್ ಮಾಡು. ನೋಡಿ ಏನಾಯ್ತು, ಇನ್ನು ಲೋಗೋದಲ್ಲೇ ಇದೆ ಅಂದ್ರೆ CPU ಏನ್ ಮಾಡ್ತಾ ಇದೆ, CPU ಚೆಕ್ ಮಾಡ್ತಾ ಇದೆ ಇದು ಟಚ್ ಇದೆಯಾ ಇಲ್ವ ಅಂತ. ಕಾಣಿಸ್ತಿದೆಪ್ಪ ಇದು? ಚಲೋ ಟಿಕ್. ಸೊ ಇನ್ನು ಲೋಗೋದಲ್ಲಿ ಇದ್ದ ಹಾಗೇನೆ ಏನ್ ಮಾಡ್ತಾ ಇದೆ CPU, I2C ಡೇಟಾ, I2C ಕ್ಲಾಕ್ ನ ಏನ್ ಮಾಡ್ತಾ ಇದೆ, ಇದು ಚೆಕ್ ಮಾಡ್ತಾ ಇದೆ, ಕನ್ನಡ. ಸೊ ಅಂದ್ರೆ CPU ಇಂದ ಬರೋ ಸಿಗ್ನಲ್ ಓಕೆ ಇದೆ. ನಾವು CPU ಕೈಯಾಕ ಅವಶ್ಯಕತೆ ಇಲ್ಲ. 2 ಜಂಪರ್ ಹಾಕಿ ನಾವೇನ್ ಮಾಡೋದು, ನಮ್ಮ ಹತ್ರ ಓಸಿಲೋಸ್ಕೋಪ್ ಇದ್ರೆ ಅಥವಾ ನಮ್ಮ ಹತ್ರ DSO ಅಂತ 2 ಹೆಸರು ಏನ್ ಕೂಡ ಹೆಸರು ಕರಿಬಹುದು. ಸೊ ಅದನ್ನ ಇದ್ರೆ ಏನ್ ಮಾಡ್ಬೋದು, ಸೊ ಚೆಕ್ ಮಾಡ್ಬೋದು. ನಾವು CPU ತೆಗಿಯೋ ಅವಶ್ಯಕತೆ, ಡಬಲ್ ಡಕ್ಕರ್ ಇರುತ್ತೆ ಇನ್ ಕೇಸು, ಕನ್ನಡ. ಸೊ ಸ್ಯಾಮ್ಸಂಗ್ ಮದರ್ ಬೋರ್ಡ್ ಇರುತ್ತೆ, ಟಚ್ ವರ್ಕ್ ಆಗ್ತಿರಲ್ಲ, I2C ಬರ್ತಾ ಇದೆಯಾ ಇಲ್ವಾ ಅಂತ ನಮ್ಗೆ ಚೆಕ್ ಮಾಡು, ಕನ್ನಡ. ಸೊ ಇವಾಗ ನೋಡಿ ಆನ್ ಆಯ್ತು, ಸೆಟ್ ಏನಾಯ್ತು, ಆನ್ ಆಯ್ತು. ನಾನು ಏನ್ ಮಾಡ್ತಾ ಇದೀನಿ ನೋಡಿ, ಚೆಕ್ ಎಲ್ಲಿ ಮುಟ್ಟಿದ್ರು ಟಚ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ನೋಡಿ ಇದು ನಾನು ಆಟೋ ಮೋಡ್ ಅಲ್ಲಿ ತಗೊಂಡ್ ಹೋಗ್ತಾ ಇದೀನಿ. ಇವಾಗ ಎಲ್ಲಿ ಹೋಗ್ತಾ ಇದೀನಿ, ಆಟೋ ಮೋಡ್. ಸೊ ಈ ಆಟೋ ಮೋಡ್ ಅಲ್ಲಿ, ಸಾರಿ ಸಿಗ್ನಲ್ ಮೋಡ್ ಹೋಯ್ತು. ಸೊ ಇದನ್ನ ನಾನು ಆಟೋ ಮೋಡ್ ಇತ್ತು, ಏನ್ ಬಂದೆ ಇವಾಗ ಆಟೋ ಮೋಡ್ ತಂದಿದ್ದೀನಿ. ನೋಡಿ ಇವಾಗ ನಾನು ಮುಟ್ತಾ ಇದ್ದಂಗೆ, ಎಲ್ಲಿ ನಾನು ಮುಟ್ತೀನೋ ಮುಟ್ಟಿದ ಕೂಡಲೇ ಏನಾಗುತ್ತೆ, ಟಚ್ ಬರುತ್ತೆ. ನಾನು ಎಲ್ಲಿ ತನಕ ಮುಟ್ಕೊಂಡಿದ್ದೀನೋ ಅಲ್ಲಿ ತನಕ ಸಿಗ್ನಲ್ ಏನಾಗ್ತಾ ಇದೆ, ಬರ್ತಾ ಇದೆ. ಕಾಣಿಸ್ತಾ ಇದೆಯಾ? ಎಲ್ಲಿ ತನಕ ನಾನು ಮುಟ್ತಾ ಇದೀನೋ ಅಲ್ಲಿ ತನಕ ಬಿಟ್ರೆ ಏನಾಗ್ತದೆ, ಸಿಗ್ನಲ್ ಹೋಗ್ತಾ ಇದೆ. ಮುಟ್ತಾ ಇದೀನಿ, ಬರ್ತಾ ಇದೆ, ಮುಟ್ತಾ ಇದೀನಿ, ಅಂದ್ರೆ ಇದ್ರ ಅರ್ಥ ಏನಾಯ್ತು, ಇವಾಗ ಟಚ್ ನಾವು ಯಾವ ಪಾಯಿಂಟ್ ಟಚ್ ಮಾಡ್ತೀವೋ ಅವಾಗ ಅಲ್ಲಿ ಏನಾಗುತ್ತೆ, ನಮ್ಮ ಡೇಟಾ ಕ್ಲಾಕ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಮ್ಮ ಡೇಟಾ ಕ್ಲಾಕ್ ಏನಾಗುತ್ತೆ, ಇಲ್ಲಿ ಕ್ರಿಯೇಟ್ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಅಲ್ಲಿ ಏನಾಗ್ತದೆ, ಕ್ರಿಯೇಟ್ ಆಗ್ತದೆ ಟಚ್ ವರ್ಕಿಂಗ್. ಸೊ ಇವಾಗ ಇನ್ನೊಂದು ನಿಮ್ಗೆ ಇದರಲ್ಲೇ ಮೇನ್ ಇಂಪಾರ್ಟೆಂಟ್ ನಾನು ತೋರ್ಸೋದೇನಂತ ಹೇಳಿದ್ರೆ, ಸೊ ಇದನ್ನ ನಾನು ಆಫ್ ಮಾಡ್ತಾ ಇದೀನಿ, ಮೊಬೈಲ್ ಏನ್ ಮಾಡ್ತಾ ಇದೀನಿ, ಆಫ್ ಮಾಡ್ತಾ ಇದೀನಿ, ಮತ್ತೆ ನಾನು ಇಲ್ಲೇ ಇಡ್ತಾ ಇದೀನಿ. ಓಕೆ. ಸೊ ನಾನು ಟಚ್ ನ ಇದನ್ನ ತೆಗಿತಾ ಇದೀನಿ, ಏನು ಟಚ್ ಕೇಬಲ್ ಇದೆಯಲ್ಲ ಇದನ್ನ ಏನ್ ಮಾಡ್ತಾ ಇದೀನಿ, ತೆಗಿತಾ ಇದೀನಿ. ಟಚ್ ಕೇಬಲ್ ಕಾಣಿಸ್ತಾ ಇದೆ, ತೆಗಿತಿರೋದು. ಮತ್ತೊಂದ್ಸಲಿ ಇದನ್ನ ನಾನು ಆನ್ ಮಾಡ್ತೀನಿ, ಮತ್ತೊಂದ್ಸಲಿ ಇದನ್ನ ನಾನು ಏನ್ ಮಾಡ್ತೀನಿ, ಆನ್ ಮಾಡ್ತೀನಿ. ಸೊ ನೋಡಿ ಇವಾಗ ಆನ್ ಮಾಡಿದೀನಿ ಮತ್ತೊಂದ್ಸಲಿ. ಸೊ ಇದನ್ನ ನಾನು ಪೊಸಿಷನ್ ಚೇಂಜ್ ಮಾಡಿದೀನಿ. ಸೊ ಆನ್ ಆಯ್ತಾ ಇಲ್ಲ, 1 ಸೆಕೆಂಡ್. ಸೊ ಇದು
ಮೈನಸ್ ಪ್ರೋಗ್ ಇದಾಯ್ತು. ಸೊ ನಾನೇನ್ ಮಾಡ್ತೀನಿ, ಮತ್ತೊಂದ್ಸಲಿ ಇದನ್ನ ಆನ್ ಮಾಡ್ತೇನೆ. ನೋಡಿ ಇದು ಆನ್ ಆಗೋದ್ರೊಳಗೆ ಒಂದ್ಸಲಿ ಏನಾಗ್ಬೇಕು, ಚೆಕ್ ಹಾಕ್ಬೇಕು. ಏನಾಗ್ಬೇಕು, ಹಾ ನೋಡಿ ಬಂತ. ಸೊ ಟಚ್ ವರ್ಕ್ ಆಗುತ್ತಾ ಇಲ್ವಾ. ಸೊ ಇದು ಫಸ್ಟ್ ಚೆಕ್ ಮಾಡ್ಬೇಕು, ಅಂದ್ರೆ ಸಿಗ್ನಲ್ ಕಳ್ಸಕ್ಕೆ ವಾಪಸ್ ಕಳ್ಸಕ್ಕೆ ಏನ್ ಮಾಡ್ಬೇಕು, ಚೆಕ್ ಮಾಡಿ. ನಾನು ಟಚ್ ಓಪನ್ ಮಾಡಿದೀನಿ ಆಲ್ರೆಡಿ. ಏನು ಅಪ್ರಾಕ್ಸಿಮೇಟ್ ವಾಪಸ್ ಬಂತ ಇಲ್ಲ ಅಂದ್ರೆ ಡಿ ಕೋಡ್ ಮುಖಾಂತರ, ಇದ್ರಲ್ಲಿ ಒಂದು ಡಿ ಕೋಡ್ ಆಪ್ಷನ್ ಇದೆ, ಅದ್ರ ಮುಖಾಂತರ ಸೊ ನಾವೇನ್ ಮಾಡೋದು, ಎರಡು ಕಮ್ಯುನಿಕೇಶನ್ ಆಯ್ತಾ ಅಂತ I2C ಡಿಕೋಡ್ ಮಾಡ್ಬೋದು. ಈ I2C ಡಿಕೋಡ್ ಮಾಡೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಅಥವಾ ನೆಕ್ಸ್ಟ್ ನಾವು ಆಲ್ರೆಡಿ ನಿಮ್ಗೆ ಹೇಳಿದೀನಿ. ಸೊ ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳಕ್ಕೆ ಆಗಲ್ಲ, ಲಾಂಗ್ ಆಗುತ್ತೆ ವಿಡಿಯೋ. ಸೊ ಇವಾಗ ಏನಾಗ್ತಾ ಇದೆ, ಇದು MI ಲೋಗೋ ಬಂತು ಆನ್ ಆಯ್ತು ಸೆಟ್. ನೋಡಿ ಇವಾಗ ನಾನು ಟಚ್ ಹಾಕ್ತಾ ಇದೀನಿ. ಏನಾಗ್ತಾ ಇದೀನಿ, ಟಚ್ ಇದಕ್ಕೆ ಹಾಕ್ತಾ ಇದೀನಿ, ಟಚ್ ಇದಕ್ಕೆ ಹಾಕಿದೆ. ಸೊ ಟಚ್ ಹಾಕಿದೆ ಆದ್ಮೇಲೆ, ಟಚ್ ಹಾಕಿದ ಮೇಲೆ ಏನಾಗಿಲ್ಲ, ಇದು ವರ್ಕ್ ಆಗ್ತಾ ಇದೆ. ಅಂದ್ರೆ CPU ಒಂದ್ಸಲಿ ಆನ್ ಆಗುವಾಗ ಚೆಕ್ ಮಾಡಿದ ಮೇಲೆ, ಇಲ್ಲಿ ಅದರ ಹಾರ್ಡ್ವೇರ್ ಪಾರ್ಟ್ ಇಲ್ಲ ಅಂತ ಅದಕ್ಕೆ ಗೊತ್ತಾದ್ಮೇಲೆ, ಯಾವುದೇ IC ಇರ್ಬೋದು, ಯಾವುದೇ ಎಕ್ಸ್ಟ್ರಾ ಪಾರ್ಟ್ ಇರ್ಬೋದು, ಅಥವಾ ಫಿಂಗರ್ ಪ್ರಿಂಟ್ ಇರ್ಬೋದು, ಇಲ್ಲ ಅಂತ ಗೊತ್ತಾದ್ಮೇಲೆ CPU ದುಬಾರ ಮತ್ತೆ ವಾಪಸ್ ಏನ್ ಮಾಡಲ್ಲ, ಅದಕ್ಕೆ ವೋಲ್ಟೇಜ್ ನ ಕಳಿಸಲ್ಲ. ಅಂದ್ರೆ ನಾವೇನ್ ಮಾಡ್ತೀವಿ, ಆನ್ ಆದ್ಮೇಲೆ ವೋಲ್ಟೇಜ್ ಚೆಕ್ ಮಾಡ್ತೀವಿ. ಆನ್ ಆದ್ಮೇಲೆ ಹಂಗಾದ್ರೆ ಇಲ್ಲಿ ಇದು ಫಾಲ್ಟ್ ಇದೆ, ಟಚ್ ಫಾಲ್ಟ್ ಇದೆ, ಕನ್ನಡ ಟಚ್ ಕೂತಿಲ್ಲ. ಸೊ ಅಕಸ್ಮಾತ್ ಇನ್ಯಾವುದೇ IC ಕೂತಿಲ್ಲ, ಇದ್ರ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ ಆಗಿ ಹೇಳಿದೀನಿ. ಸೊ ಆವಾಗ ನಾವು ಚೆಕ್ ಮಾಡಿದ್ರೆ ವೋಲ್ಟೇಜ್ ಬರುತ್ತಾ, ಬರಲ್ಲ. ಯಾಕೆ, ಆಲ್ರೆಡಿ CPU ಏನ್ ಮಾಡ್ಬಿಟ್ಟಿದೆ, ಚೆक ಮಾಡ್ಬಿಟ್ಟಿದೆ ऑलरेडी। सीपीयू क्या किया, ऑलरेडी चेक कर लिया है। चेक करने के बाद हमने चेक किया, ऑन होने के बाद सभी को क्या करेगा, ऑन होने के बाद चेक करेगा। उधर ऑन होने के बाद क्या नहीं आएगा, वोल्टेज नहीं आएगा, सिग्नल नहीं आएगा, क्योंकि ऑन का टाइम पे सीपीयू सभी आईसी को I2C का थ्रू चेक करेगा, उसके बाद ही क्या होगा, ऑन होगा। ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಅರ್ಥ ಆಯ್ತಾ? ಸೊ ಇದನ್ನ ನಾನು ಒಂದು ಡೆಮೋ ಪರ್ಪಸ್ ಅಂತ, ಸೊ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾಲೆಡ್ಜ್ ನಾನು ಶೇರ್ ಮಾಡಿರೋದು, ಯೂಟ್ಯೂಬ್ ಅಲ್ಲಿ ಕೂಡ ನಾನು ಶೇರ್ ಮಾಡ್ತಾ ಇರೋದು. ಅಂದ್ರೆ ಯಾವುದೇ ಐಸಿನಾಗ್ಲಿ ಆನ್ ಆಗುವಾಗ ಚೆಕ್ ಮಾಡ್ಬೇಕು, ಆನ್ ಆದ್ಮೇಲೆ ಅದ್ರ ವೋಲ್ಟೇಜ್ ಹಾಳಾಗಿದ್ರೆ ಬರಲ್ಲ. ಒಂದ್ಸಲಿ ಏನ್ ಮಾಡುತ್ತೆ, CPU ಏನ್ ಮಾಡಿರುತ್ತೆ, ಚೆಕ್ ಮಾಡುತ್ತೆ. ಇದೇ ತರ ಟ್ರೈನಿಂಗ್ ನಿಮಗೂ ಬೇಕಾಗಿದ್ರೆ ಬನ್ನಿ SGT मोबाइल रिपेयर ट्रेनिंग इंस्टीट्यूट बेंगलुरु। ऐसा आप काम सीखना चाहते तो एग्जैक्टली यही फॉल्ट है करके आपको ट्रेसिंग सीखना चाहते तो DSO के थ्रू, मल्टीमीटर के थ्रू एंड DC पावर सप्लाई एंड 6 पोर्ट के थ्रू सीखना चाहते तो नीचे आने वाले नंबर से कांटेक्ट करें। ये वीडियो देखने के बाद आपको थोड़ा भी नॉलेज मिला तो लाइक और शेयर करें। ಸೊ ಈ ವಿಡಿಯೋ ನೋಡಿದ ನಂತರ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ನಾಲೆಡ್ಜ್ ಸಿಕ್ತು ಅನ್ನಂಗಿದ್ರೆ ಸೊ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.